ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಇವತ್ತು ಸೋಮವಾರ. ಸುಜಿತ್ಗೆ ಇವತ್ತು ಸ್ಕೂಲು. ಬೆಳಗ್ಗೆನೇ ಅಂದ್ಕೊಂಡು ಸ್ಕೂಲ್ಗೆ ಹೋಗಿದ್ದೆ. ಹೋಗೋಕೆ ಚೆನ್ನಾಗೇ ಹೋದ, ಅಳ್ಕೊಂಡೇನು ಹೋಗಲಿಲ್ಲ. ಸೊ ಅಲ್ಲಿ ಇವತ್ತು ವ್ಯಾನ್ಗೆ ಹಾಕಿಲ್ಲ. ಒಂದು 2 ಡೇಸು ಸುಜುಗೆ ರೋಹಿತ್ನೇ ಬಿಟ್ಟು ಬರಲಿ, ಆಮೇಲೆ ಬುಧವಾರದಿಂದ ವ್ಯಾನ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾಳೆ ಸುಜಿತ್ದು ಬರ್ಡೇ. 5 ವರ್ಷ ತುಂಬುತ್ತೆ ಸುಜಿತ್ಗೆ, 6ನೇ ವರ್ಷಕ್ಕೆ ಬೀಳ್ತಾ ಇದೆ. ಜೂನ್ 2ನೇ ತಾರೀಕು ಸುಜಿತ್ ಹುಟ್ಟಿದ್ದು. ಎಷ್ಟು ಬೇಗ 5 ವರ್ಷದ್ದು ಆಗ್ಬಿಟ್ಟ ಅಂತ ಅನಿಸುತ್ತೆ. ಇನ್ನೊಂದೇನು ಅಂತಂದರೆ, ನಾವೇ ಹೋಗಿ ಕರ್ಕೊಂಬರೋಣ ಇವತ್ತು 3:30ಗೆ ಅಂತ ಅಂದ್ಕೊಂಡಿದ್ದೀನಿ. ಸುಜಿತ್ಗೆ ಶೂ ಎಲ್ಲ ಕೊಡಿಸ್ಬೇಕು, ಬರ್ಡೇಗೆ ಕೊಡಿಸ್ಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಹೋಗಿ ಕೇಕ್ ಆರ್ಡ್ರ್ ಕೊಟ್ರೆ ಒಂದು ಕಮೆಂಟ್ದು ನಾನು ಕಮೆಂಟ್ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ಒಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ, ಅಮ್ಮನ್ನ ನೋಡಿ ಅಮ್ಮ ಅವರಿಗೆ ಕೀಮೋಥೆರಪಿ ಎಷ್ಟು ತಿಂಗ್ಳಿಗೆ ಕೊಡಿಸಿದ್ರಿ, ಎಷ್ಟು ಖರ್ಚು ಬರ್ತಾಯಿತ್ತು, ಎಲ್ಲಿ ತೋರಿಸಿದ್ರಿ ಅಂತ. ಸೊ ಸುಮಾರಷ್ಟು ಸಲ ನಾನು ವೀಡಿಯೋಸ್ನಲ್ಲಿ ಹೇಳಿದ್ದೀನಿ, ಆದರೂ ಮತ್ತೊಮ್ಮೆ ಹೇಳ್ತೀನಿ. ಅಮ್ಮಂಗೆ ಕ್ಯಾನ್ಸರ್ ಆಪ್ರೇಷನ್ ಮಾಡಿದ್ದು ಬಂದು ಗುರುಕಿರಣ್ ಸರ್ಜನ್ ಅಂತ, ನಮ್ಮ ತುಮಕೂರಿನಲ್ಲಿ ಅರುಣಾ ಹಾಸ್ಪಿಟ್ಲಲ್ಲಿ ನರ್ಸಿಂಗ್ ಹೋಮಲ್ಲಿರೋದು. ತುಂಬ ಒಳ್ಳೆ ಸರ್ಜನ್ನು, ತುಂಬ ಚೆನ್ನಾಗಿ ನೋಡ್ತಾರೆ. ಆಮೇಲೆ ನಮ್ಮಮ್ಮ ಹೇಳ್ತಿರ್ತಾರೆ, ಅವರು ಮಾತಾಡ್ಸೋ ರೀತಿ ಇದು ಎಲ್ಲ ಪೇಷಂಟ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತಂದರೆ, ನಮ್ಮ ಗುಬ್ಬಿ ಪವನ್ ಡಾಕ್ಟ್ರ್ ಹೇಗೋ ಈ ಗುರುಕಿರಣ್ ಡಾಕ್ಟ್ರು ಹಾಗೇ ಅಷ್ಟೇ, ಅವ್ರ ಥರನೇ ತುಂಬ ಒಳ್ಳೆಯವರು ಅಂತ ಹೇಳ್ತಿರ್ತಾರೆ ನಮ್ಮಮ್ಮ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬರು ಕಮೆಂಟ್ ಹಾಕಿದ್ದೀರಾ, ಮೇಡಮ್ ಅಮ್ಮಂಗೂ ಕ್ಯಾನ್ಸರ್ ಇದೆ, ಕೀಮೋಥೆರಪಿ ಕೊಡಿಸ್ಬೇಕು, ಸೊ ಅಮೌಂಟ್ ಎಷ್ಟಾಗುತ್ತೆ, ಎಷ್ಟು ತಿಂಗಳಿಗೆ ಒಂದ್ಸಲ ಕೊಡಿಸ್ತಾ ಇದ್ರಿ, ಎಲ್ಲನೂ ಕೂಡ ಕೇಳಿದ್ದೀರಾ. ಸೊ ಮತ್ತು ಒಂದು ವೀಡಿಯೋನಲ್ಲಿ ಖಂಡಿತ ನಾನು ಊರಿಗೆ ಹೋದಾಗ ಅಮ್ಮನ್ನೇ ಮಾತಾಡಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೇಗಿದ್ರು, ಹೆಂಗೆಲ್ಲ ಮೇಂಟೈನ್ ಮಾಡಿಕೊಂಡ್ರು ಎಲ್ಲನೂ ಕೂಡ ಅಮ್ಮ ಹೇಳ್ತಾರೆ, ಆಯಿತಾ. ಅಮ್ಮಂಗೆ ಮೇನಾಗಿ ನೋಡ್ಕೊಳಕ್ಕೆ ಯಾರೂ ಇರಲಿಲ್ಲ. ಇಲ್ಲಿ ಗೃಹ ಪ್ರವೇಶ, ನಮ್ಮನೆಯಲ್ಲಿ ಇನ್ನೊಂದು ವಾರ ಇದೆ ಗೃಹ ಪ್ರವೇಶ. ಮನೆಯವ್ರು ಹಿಂಗೆ ಒಬ್ಬಳೇ ಓಡಾಡ್ತಾ ಇದ್ದೀನಿ, ಸಿಕ್ಕಾಬಟ್ಟೆ ಮಳೆ, ಅಮ್ಮಂಗೆ ಒಂದು ಕಡೆ ಆಪ್ರೇಷನ್ನು. ಹೆಂಗಾಗ್ಬಿಡ್ತು ಆ ಸಿಚುವೇಶನ್ನು ಅಂತಂದರೆ, ಒಂದು ಕಡೆ ಖುಷಿ, ಒಂದು ಕಡೆ ದುಃಖ. ಏಕೆಂದರೆ ಒಂದು ಕಡೆ ಮನೆ ಕಟ್ಟಿದ್ದೀನಿ ಕಷ್ಟಪಟ್ಟು ಅಂತ, ಒಂದು ಕಡೆ ಖುಷಿ, ಗೃಹ ಪ್ರವೇಶ ಮಾಡಬೇಕು, ಮನೆಯವ್ರನ್ನ ಹಿಂಗಿದ್ದಾರೆ ಇವ್ರನ್ನ ಎಳ್ಕೊಂಡು ಎಲ್ಲ ಕಡೆ ಓಡಾಡ್ಬೇಕು. ನಾನು ಗಾಡಿನೂ ಓಡಿಸ್ತಿರ್ಲಿಲ್ಲ ಅವಾಗಿನ್ನೂ. ಒಂದು ಕಡೆ ಅಮ್ಮನ ನೋಡ್ಕೊಳ್ಳೋ, ಮನೆಯವ್ರು ನೋಡ್ಕೊಳ್ಳೋ, ಗೃಹ ಪ್ರವೇಶಕ್ಕೆ ಅರೇಂಜ್ ಮಾಡಲು ಇನ್ವಿಟೇಷನ್ ಅರ್ಧ ಕೊಟ್ಬಿಟ್ಟಿದ್ದೀವಿ, ಮುಂದಕ್ಕೆ ಹಾಕೋಣ ಅಂತಂದರೆ ಅವತ್ತಿನ ಪರಿಸ್ಥಿತಿ ಬೇಡಪ್ಪ ಯಾರಿಗೂ. ಹೇಳಬೇಕು ಅಂತಂದರೆ ಯಾವುದು ಈಸಿಯಾಗಿ ಸಿಕ್ಕಿಲ್ಲ. ಮರಳಿ ಯತ್ನವ ಮಾಡು ಅಂತ ಪ್ರಯತ್ನ ಮಾಡಿ 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 ಎಲ್ಲನೂ ಕಷ್ಟಪಟ್ಕೊಂಡೇ ಪಡ್ಕೊಂಡಿದ್ದೀವಿ. ಯಾವುದು ಈಸಿಯಾಗಿ ಸಿಕ್ಕಿಲ್ಲ ಸ್ನೇಹಿತರೆ, ನನ್ನ ಲೈಫಲ್ಲಂತೂ ಇರೋದು ಹೇಳಬೇಕು. ಸೊ ತುಂಬ ಏನೇ ಮಾಡು ಕಷ್ಟಪಟ್ಟು ಒಂದೊಂದು ಸಲ ಬೇಡಪ್ಪ ಅಂತ ಅನ್ನಿಸ್ಬಿಡುತ್ತೆ. ಮ್ಯಾಟ್ರಿಗೆ ಬರೋಣ. ಅಮ್ಮಂಗೆ 6 ತಿಂಗಳು ಕೀಮೋಥೆರಪಿ ಕೊಡಿಸಿದ್ದೀವಿ. ಕೀಮೋಥೆರಪಿ ಅಂದರೆ ಕೆಲವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಅಂತ ಅನಿಸುತ್ತೆ. ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಕೀಮೋಥೆರಪಿ ಅಂದರೆ ಹೆಂಗಿರುತ್ತೆ ಅಂದರೆ, ತಿಂಗಳಿಗೆ ಒಂದ್ಸಲ ಅಡ್ಮಿಟ್ ಮಾಡ್ಕೋತಾರೆ. ಈ ಟೈಮಿಗೆ ಬನ್ನಿ ಅಂತ ಹೇಳಿರ್ತಾರೆ, ತಿಂಗಳಿಗೆ ಒಂದ್ಸಲ ಆ ಡೇಟ್ಗೆ ಹೋದರೆ ಅಡ್ಮಿಟ್ ಮಾಡ್ಕೋತಾರೆ. ಅಡ್ಮಿಟ್ ಮಾಡಿಕೊಂಡು ಬಾಟ್ಲು ಟೈಪಲ್ಲಿ ಹಾಕ್ತಾರೆ. ಕೀಮೋಥೆರಪಿ ಅಂದರೆ ಅದೇ. ರೇಡಿಯೋಥೆರಪಿ ಅಂತ ಅಂದರೆ ನಿಮಗೆ ಕರೆಂಟ್ ಕೊಡೋದು ಅಂತಾರಲ್ಲ, ಅದನ್ನು ರೇಡಿಯೋಥೆರಪಿ ಅಂತ ಅಂತಾರೆ. ಸೊ ಯಾವ ಭಾಗದಲ್ಲಿ ಆಗಿರುತ್ತೆ ಅಲ್ಲಿಗೆ ರೇಡಿಯೋಥೆರಪಿ ಮಾಡ್ತಾರೆ, ಓಕೆನಾ. ರೇಡಿಯೋಥೆರಪಿ ಅಂದರೆ ಅದು ಸ್ವಲ್ಪ ಸುಮ್ಮನೆ ಲೇಸರ್ ಟ್ರೀಟ್ಮೆಂಟ್ ಥರ, ಒಂಥರ ಬೆಳಕು ಥರ ಇಟ್ಬಿಟ್ಟು ಮಾಡೋ ಅಂಥದ್ದು. ಅಂದರೆ ಇದೆಲ್ಲ ತುಂಬ ಹೀಟು, ನಮ್ಮಮ್ಮ ಹೇಳೋ ಪ್ರಕಾರ, ನಮ್ಮಮ್ಮನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ. ಸೊ ಒಂದು ನಿಮಗೋಸ್ಕರ ಬೇಕಿದ್ರೆ ಅಮ್ಮನ ಹತ್ರನೇ ಮಾತಾಡಿಸಿ ಒಂದು ವಿಡಿಯೋ ಅವ್ರಿಗೋಸ್ಕರನೇ ಹಾಕಿಸ್ತೀನಿ, ಓಕೆನಾ, ನಿಮಗೋಸ್ಕರ. ಇದರಿಂದ ಸುಮಾರಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು. ಅಮ್ಮನ ನೋಡಿ ಕೆಲವಷ್ಟು ಜನಕ್ಕೆ ಮೋಟಿವೇಶನ್ ಆಗ್ಬೋದೇನೋ. ಕೀಮೋಥೆರಪಿ ಅಂತಂದರೆ ತಿಂಗಳಿಗೆ ಒಂದ್ಸಲ ಅಡ್ಮಿಟ್ ಮಾಡ್ಕೋತಾರೆ. ಬಾಟ್ಲು ಟೈಪಲ್ಲಿ ಹಾಕ್ತಾರೆ, ಅಂದರೆ ಡ್ರಿಪ್ ಹಾಕ್ತಾರಲ್ಲ ಆ ಥರ ಹಾಕ್ತಾರೆ. ಅದ್ರ ಜೊತೆಗೆ ವಿಟಮಿನ್ ಡ್ರಿಪ್ಸ್ ಹಾಕ್ತಾರೆ. ಅದ್ರ ಜೊತೆಗೆ 3 ಬಾಟ್ಲು ಹಾಕ್ತಾರೆ. ಅದರಲ್ಲಿ ಇದು ವಿಟಮಿನ್ಸ್ದು ಒಂದು ಹಾಕ್ತಾರೆ, ಒಂದು ಕೀಮೋಥೆರಪಿದು ಡ್ರಗ್ಸ್ ಹಾಕ್ತಾರೆ, ಓಕೆನಾ. ಅದೇನು ಅಂತಂದರೆ ನಿಮಗೆ ಅದು ಫಾಸ್ಟಾಗಿ ಹೋಗೋಂಗಿಲ್ಲ. ಅದು ಕೀಮೋಥೆರಪಿ ಅಂತಂದರೆ ಇದನ್ನೇ ಬಾಟ್ಲು ಹಾಕಿರೋದು ಈಗ ಇವತ್ತು 10 ಗಂಟೆಗೆ ಹಾಕಿದ್ರೆ ನಾಳೆ 10 ಗಂಟೆಗೆ ಮುಗಿಬೇಕು. ಅಂದರೆ 24 ಅವರ್ಸು ಹೋಗ್ಬೇಕದು ಬಾಟ್ಲು. ಅದಕ್ಕೋಸ್ಕರನೇ ಅಡ್ಮಿಟ್ ಮಾಡಿಕೊಂಡು ಹಾಕೋದು. ಆಮೇಲೆ ಇನ್ನೊಂದು ಮೇಯ್ನ್ ಏನು ಅಂತಂದರೆ, ಆಪ್ರೇಷನ್ ಒಂದು ಕಡೆ ಮಾಡಿಸಿ ಕೀಮೋಥೆರಪಿ ಒಂದು ಕಡೆ ಮಾಡಿಸಿದ್ರೆ ಭಾಳ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಕೆಲವ್ರಿಗೆ ಆ ಟ್ರೀಟ್ಮೆಂಟ್ ಅಡ್ಜಸ್ಟ್ ಆಗೋಲ್ಲ. ಏನು ಮಾಡಿಸಿರ್ತೀರೋ
ಅಲ್ಲೇ ಕೀಮೋಥೆರಪಿ ಮಾಡಿಸ್ಬೇಕು. ಓಕೆನಾ. ರೇಡಿಯೋಥೆರಪಿಗೆ ಗುರುಕಿರಣ್ ಡಾಕ್ಟ್ರೇನೆ ಅವ್ರಿಗೆ ಗೊತ್ತಿರೋ ಕಡೆ ಸಜೆಸ್ಟ್ ಮಾಡಿ ಅಮ್ಮನ್ನ ತುಮಕೂರಿಂದ ಬೆಂಗಳೂರಿಗೆ ಕಳಿಸಿದ್ರು. ಅಲ್ಲಿ ಆ ಅಣ್ಣ 1 ತಿಂಗಳು ಇಟ್ಕೊಂಡು ರೇಡಿಯೋಥೆರಪಿ ಮಾಡಿಸಿದ್ದು. ಅಂದರೆ ಈ ಕಿಕ್ ಬಾಯ್ಗೆಲ್ಲ ಹೋಗ್ಬಿಟ್ರೆ ಹೆಂಗಾಗುತ್ತೆ ಅಂತಂದರೆ ಪೇಷಂಟ್ ಜಾಸ್ತಿ ಇರೋದ್ರಿಂದ ಅವ್ರು ಕೊಟ್ಟಿರೋ ಡೇಟಿಗೆ ಅಷ್ಟರಲ್ಲಿ ಎಷ್ಟೋ ಜನಕ್ಕೆ ಕಾಯಿಲೆ ಹೆಚ್ಚಾಗ್ಬಿಟ್ಟು ಉಳಿಯೋದೇ ಕಷ್ಟ. ಯಾಕೆಂದರೆ ಪೇಷಂಟ್ ಜಾಸ್ತಿ ಇರ್ತಾರೆ, ಅವರು ಕೂಡ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಗುರುಕಿರಣ್ ಡಾಕ್ಟ್ರು ಅವರು ಎಲ್ಲಿ ಹೇಳಿದ್ದು ಒಂದು ಕಡೆ ಸಜೆಸ್ಟ್ ಮಾಡಿದರು, ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಲ್ಲಿ ಕರ್ಕೊಂಡೋಗಿ ಅಮ್ಮಂಗೆ ರೇಡಿಯೋಥೆರಪಿ ಕೊಡಿಸ್ತೀನಿ. ಅದಾದಮೇಲೆ ಕೀಮೋಥೆರಪಿ 3 ಬಾಟ್ಲ್ ಹಾಕ್ತಾರೆ. ಅದು 24 ಅವರ್ಸ್ ಹೋಗಬೇಕು. ಅದು ಹಾಕಬೇಕಾದ್ರೆ ನಮ್ಮಮ್ಮ ಹೇಳ್ತಾರೆ, ಆ ನರಕ ಯಾರಿಗೂ ಬೇಡಪ್ಪ ಭಗವಂತ, ಏಕೆಂದರೆ ಅದು ತುಂಬ ಗಟ್ಟಿ ಇರೋರು ತಡ್ಕೋತಾರಂತೆ, ಇಲ್ಲಾಂದರೆ ಅವರು ತಡ್ಕೊಳಕ್ಕಾಗಲ್ಲ, ಅದಕ್ಕೇ ಬೇಗ ತೀರೋಗೋದು ಅಂತ ಹೇಳಿದ್ರು ಅಮ್ಮ. ಏಕೆಂದರೆ ಅದು ಹಾಕಿದಾಗ ಜೀವ ಹೆಂಗೆಂಗೋ ಆಗ್ತಾ ಇರುತ್ತಂತೆ, ಜೀವ ಎಸ್ತಾ ಇರುತ್ತೆ, ಹೆಂಗೆಂಗೋ ಆಗ್ತಾ ಇರುತ್ತೆ, ತಡ್ಕೊಳಕ್ಕೆ ಶಕ್ತಿ ಇರೋಲ್ಲ. ಆಮೇಲೆ ತುಂಬ ಹೀಟ್ ಅಂತೆ, ಬಾಡಿ ತುಂಬ ಹೀಟ್ ಆಗಿಬಿಡುತ್ತೆ. ಮತ್ತು ಏನಾಗುತ್ತೆ ಅಂತಂದರೆ ಒಂದು 24 ಅವರ್ಸ್ ಹೋಗೋದ್ರಿಂದ 24 ಅವರ್ಸ್ ಮಲಗಿರಲೇಬೇಕು. ಅದು ತಿಂಗಳಿಗೆ ಒಂದ್ಸಲ ಕರ್ಕೊಂಡು ಹೋಗ್ತಾಯಿದ್ರು. ಖರ್ಚು ಎಷ್ಟು ಬರುತ್ತೆ ಅಂತ ಕೇಳ್ತೀರಿ. ತಿಂಗಳಿಗೆ ಒಂದು 7,000 - 8,000 ಆಗ್ತಿತ್ತು ಅಂತ ಹೇಳಿದ್ರು ಅಮ್ಮ. ಯಾಕೆಂದರೆ ನೀವು ಬೇರೆ ಕಡೆ ಹೋದರೆ, ನಂಗೆ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ವಿಚಾರಿಸಿದಾಗ ಬೇರೆ ಕಡೆ ಹೋದರೆ 13,000-14,000 ಆಗುತ್ತೆ. ಹಂಗಂತ ಇವ್ರಿಗೆ ಕಮ್ಮಿ ಆಗ್ತಾವ್ರೆ ಅಂತ ಅಲ್ಲ. ಸೊ ಇವು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಕಡೆಯಿಂದ ಹೋಗಿದ್ರಿಂದ ಅಮ್ಮಂಗೆ ಮೆಡಿಸಿನ್ ಎಲ್ಲ ಒಂದು ಸ್ವಲ್ಪ ರೀಸನಬಲ್ ರೇಟಲ್ಲೇ ಹಾಕ್ಕೊಡ್ತಾಯಿದ್ರು. ಅಂದರೆ ಅಮ್ಮ ಹೇಳೋದು, ಹೀಟ್ ಜಾಸ್ತಿ, ಈ ಥರ ಕೀಮೋಥೆರಪಿ ಹಾಕಿದಾಗ ಏನಾಗ್ತಿರುತ್ತೆ ಅಂದರೆ ಹೊಟ್ಟೆ ತೊಳ್ಸೋದು, ವಾಮಿಟ್ ಬರೋದು, ಹೆಂಗಂಗೋ ಆಗೋದು, ವಾಮಿಟು ಎಲ್ಲ ಶುರುವಾಗ್ಬಿಡುತ್ತಂತೆ. ಜೊತೆಗೆ ಯಾರಾದರೂ ಒಬ್ರು ಇರಲೇಬೇಕು ಕೀಮೋಥೆರಪಿಗೆ ಹೋದಾಗ. ಸೊ ವಾಮಿಟ್ ಬರೋಂಗೆ ಆಗ್ತಾ ಇರುತ್ತೆ. 24 ಅವರ್ಸ್ ಆದಮೇಲೆ ಕಳಿಸ್ತಾರೆ ಮನೆಗೆ ಬಂದರೂ ಕೂಡ 1 ವಾರ ಊಟ ಸೇರಲ್ವಂತೆ. ಸೊ ಅಮ್ಮ ಹೇಳೋದೇನು ಅಂತಂದರೆ, ಜ್ಯೂಸು ಜಾಸ್ತಿ, ಲಿಕ್ವಿಡ್ ಐಟಮ್ಸು, ಆಮೇಲೆ ಗಂಜಿ, ಜ್ಯೂಸು, ಎಳ್ನೀರು ಹೇರಳವಾಗಿ ತಗೋಬೇಕಂತೆ, ಸಿಕ್ಕಾಪಟ್ಟೆ ಎಳ್ನೀರು ಕುಡಿಬೇಕಂತೆ, ಬಾಡಿನ ಆದಷ್ಟು ತಂಪಾಗಿ ಇಟ್ಕೊಬೇಕಂತೆ. ಅಮ್ಮ ಹೇಳ್ತಾಯಿದ್ರು, ಅಮ್ಮಂಗೆ ನಾವು ಯಾರೂ ನೋಡ್ಕೊಳಕ್ಕಾಗಲಿಲ್ಲ. ಒಂದು 15 ದಿವಸ ಅಷ್ಟೇ ನಾನು ನೋಡ್ಕೊಂಡಿದ್ದು. ನಮ್ಮ ಮನೆಯಲ್ಲೇ ಇಟ್ಕೊಂಡು, ಆಮೇಲೆ ಈಗ ಹೊಸ ಮನೆಗೆ ಶಿಫ್ಟ್ ಆಗೋದು ಮತ್ತು ಗೃಹ ಪ್ರವೇಶದ ಕೆಲಸಗಳೆಲ್ಲ ಜಾಸ್ತಿ ಇತ್ತಲ್ಲ, ಅಮ್ಮಂಗೆ 2 ಆಪ್ರೇಷನ್ ಆಯಿತು. ಒಂದು ಸಲ ಬರೀ ಗಂಟು ತೆಗೆದ್ರು, ಒಂದು ಸಲ ಫುಲ್ ಬ್ರೆಸ್ಟೇ ತೆಗೆದು ಚಾನ್ಸ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು 2 ಸಲ ಆಪ್ರೇಷನ್ ಆಗಿರೋದು ಅಮ್ಮಂಗೆ. ಬಟ್ 2 ಸಲ ಆಪ್ರೇಷನ್ ಆದ್ರೂ ಅಮ್ಮ ಗಟ್ಟಿ. ಅಮ್ಮ ಏನು ಹೇಳಿದ್ರು ಅಂತಂದರೆ, ಗಟ್ಟಿ ಇರೋರು ತಡ್ಕೊತಾರೆ, ಸ್ವಲ್ಪ ಸ್ಮೂತ್ ಇರೋರು ದಯವಿಟ್ಟು ಯಾರೂ ಕ್ಯಾನ್ಸರ್ ಆದಾಗ ನಾನು ಸತ್ತೋಗ್ಬಿಡ್ತೀನಿ, ನನಗೆ ಹಿಂಗಾಗ್ಬಿಡ್ತಲ್ಲ ಅಂತ ಕೊರಗಬಾರ್ದು, ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು, ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಇರಬೇಕು. ತಿಂಡಿ ಊಟನ ಆದಷ್ಟು ಏನಾಗುತ್ತಂತೆ ಅಂದರೆ 1 ವಾರ ಊಟ ಸೇರಲ್ಲಂತೆ ಕೀಮೋಥೆರಪಿ ಕೊಟ್ಟಾಗ. ಸೊ 1 ವಾರ ಊಟ ಸೇರಲಿಲ್ಲ ಅಂತಂದರೆ ಊಟ ಬಿಟ್ಬಿಡ್ಬಾರ್ದು. ಒಂದೇ ಸತಿ ಊಟ ಮಾಡೋಕ್ಕೆ ಹೋದರೆ ವಾಂತಿ ಬರುತ್ತಂತೆ. ಸ್ವಲ್ಪನೇ ದಿನಕ್ಕೆ 4 ಸಲ 5 ಸಲ ಊಟ ಮಾಡಬೇಕಂತೆ. ಹೇರಳವಾಗಿ ಜ್ಯೂಸು ಮತ್ತು ಮಜ್ಜಿಗೆ ಮತ್ತು ಎಳ್ನೀರು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ತೊಗೋಬೇಕಂತೆ. ಬಾಡಿ ಹೀಟ್ ಆಗದಿರೋ ಥರ ನೋಡ್ಕೋಬೇಕಂತೆ. ಯಾವಾಗಲೂ ಕೊರಗಬಾರ್ದಂತೆ. ನಂಗೆ ಕಾಯಿಲೆ ಇದೆ, ನನಗೆ ಕ್ಯಾನ್ಸರ್ ಇದೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊತಾ ಇದ್ದರೆ ಸೊ ಉಳ್ಕೊಳ್ಳಲ್ಲ ಅಂತ ಹೇಳ್ತಾಯಿತ್ತು ನಮ್ಮಮ್ಮ. ಯಾಕೆಂದರೆ ಎಷ್ಟೊಂದು ಜನ ನೋಡಿದ್ದೀವಿ. ಸೊ ಯಾಕೆ ನನ್ನ ವ್ಯೂವರ್ಸ್ ಒಬ್ಬರು ಫೋನ್ ಮಾಡಿ ಮಾತಾಡಿದ್ರು ಅನ್ನಲ್ಲ, ಅವ್ರ ತಾಯಿಗೂ ಪಾಪ 2ನೇ ಸ್ಟೇಜಲ್ಲಿದ್ದರು, ಅವ್ರು ಪಾಪ ಉಳ್ಕೊಂಬಂದಿದ್ದಾರೆ, ಚೆನ್ನಾಗಿದ್ದಾರಂತೆ. ತುಂಬ ಖುಷಿ ಆಯಿತು ಅವರು ಅದನ್ನು ಹೇಳಿದ್ದು ಕೇಳಿ. ಸೊ ನಿಮ್ಮ ಅಮ್ಮನ ಥರನೇ ಆಗಿತ್ತು ಶ್ವೇತಾ, ನಮಗೂ ಭಾಳ ವರ್ಷ ಆಯಿತು, ಆದರೆ ಅಮ್ಮಂಗೆ ವಾಸಿಯಾಗಿ ತುಂಬ ಚೆನ್ನಾಗಿದ್ದಾರೆ ನಮ್ಮಮ್ಮ ಅಂತ ಹೇಳಿದ್ರು. ಸುಮಾರು ಅಲ್ಲೇ 10-12 ವರ್ಷದ ಮೇಲೆ ಆಗಿದೆ, ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಅದು ಖುಷಿ ಆಯ್ತಪ್ಪ ನಿಜ. ಅಮ್ಮಂಗೆ ಈ ಶ್ರಾವಣ ಬಂದರೆ 7 ವರ್ಷ ತುಂಬಿ 8 ವರ್ಷಕ್ಕೆ ಬೀಳುತ್ತೆ ಕ್ಯಾನ್ಸರ್ ಆಗಿ ಅಮ್ಮಂಗೆ. ಬಟ್ ಕಂಪ್ಲೀಟಾಗಿ ವಾಸಿಯಾಗಿದೆ ಅಂತ ಗುರುಕಿರಣ್ ಡಾಕ್ಟ್ರು ಹೇಳಿದ್ದಾರೆ. ಬಟ್ ಚಾನ್ಸ್ ತಗೊಳ್ಳೋದು ಬೇಡ ಅಂತ 1 ವರ್ಷ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಅದು ಬಿಟ್ಟರೆ ಅಮ್ಮಂಗೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನೊಂದು ಏನು ಅಂದರೆ, ಈ ಮೆಡಿಸಿನ್ ಹೆವಿ ಹಾಕ್ತಾರಲ್ಲ, ಆ ಸೈಡ್ ಎಫೆಕ್ಟ್ಗೆ ಏನಾಗುತ್ತೆ ಅಂದರೆ ಏರ್ ಫಾಲ್ ಆಗುತ್ತೆ. ಆಯಿತಾ, ಇಲ್ಲಿ ಏರ್ ಫಾಲ್ ಆಗದಿರೋ ಥರ ನಮಗೆ ಇದು ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಅದೆಲ್ಲ ಹೇಳ್ಬೇಕು ಅಂದರೆ ಒಳ್ಳೆ ಸರ್ಜನ್ ಹತ್ರ ತೋರಿಸ್ಕೋಬೇಕು, ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸಿದಾಗ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದಾಗ ಮಾತ್ರ ಕ್ಯಾನ್ಸರ್ ವಾಸಿಯಾಗಿ ಚೆನ್ನಾಗಿರ್ತಾರೆ. ನೀವು ಕ್ಯಾನ್ಸರು ಆಪ್ರೇಷನ್ ಒಂದು ಕಡೆ, ಕೀಮೋಥೆರಪಿ ಒಂದು ಕಡೆ ಎಲ್ಲ ಮಾಡಿಸಿದ್ರೆ ಸೊ ಹಾಗಾಗಿನೇ ಮೆಡಿಸಿನ್ ವೇರಿಯೇಷನ್ ಆಗಿ ಉಳ್ಕೊಳ್ಳಲ್ಲ ಎಷ್ಟೊಂದು ಜನ. ಆಯಿತಾ, ಅದಕ್ಕೋಸ್ಕರ ಅಮ್ಮನೂ ಇದೇ ಹೇಳಿದ್ರು, 2 ಒಂದೇ ಕಡೆ ಮಾಡಿಸ್ಬೇಕು, ರೇಡಿಯೋಥೆರಪಿ ಮಾತ್ರ ಬೇರೆ ಕಡೆ ತೊಗೋಬೇಕು ಅಂತ ಹೇಳಿದ್ರು. ಸೊ ಧೈರ್ಯ ಇರಬೇಕು, ನನಗೇನೂ ಆಗಲ್ಲ, ನಾನು ಚೆನ್ನಾಗಿರ್ತೀನಿ, ನನಗೇನೂ ಆಗಲ್ಲ, ನನಗೆ ವಾಸಿ ಆಗುತ್ತೆ ಅಂತ ಯಾವಾಗಲೂ ಅದೇ ಥರ ಯೋಚನೆ ಮಾಡಬೇಕು. ಆಮೇಲೆ ಏನಾದರೂ ತಡ್ಕೊಳ್ಳೋ ಶಕ್ತಿ ಇರಬೇಕು.
ಸ್ವಲ್ಪನೇ ಊಟ ಮಾಡಬೇಕು. ಎಳ್ನೀರು, ಮಜ್ಜಿಗೆ ಈ ಥರದ್ದೆಲ್ಲ ಜಾಸ್ತಿ ಕುಡಿಬೇಕು. ನಮಗೇನು ಆಗಲ್ಲ, ಚೆನ್ನಾಗಿರ್ತೀವಿ. ಇನ್ನು ಏರ್ ಫಾಲ್ ಬಂದು ಅಮ್ಮಂಗೆ ಮೆಡಿಸಿನ್ನು ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರಿಂದ ಕೆಲವ್ರಿಗೆ ಫುಲ್ಲೆಲ್ಲ ಉದುರೋಗಿ ಗುಂಡ ಥರ ಆಗ್ಬಿಡುತ್ತಂತೆ. ಅಮ್ಮಂಗೆ ಹಂಗೆ ಆಗಿರಲಿಲ್ಲ, ಬಟ್ಟು ಉದುರಿದ್ವು, ತುಂಬ ಉದುರಿದ್ವು ಕೂದಲು. ಸುಮ್ಮನೆ ಹಿಂಗೆ ಕ್ಲಿಪ್ ಹಾಕೊಂಡ್ರು ಹಿಂದಕ್ಕೆ, ಅಷ್ಟರ ಮಟ್ಟಿಗೆ ಉದುರೋಗಿದ್ವು. ಈ ಮೆಡಿಸಿನ್ ಎಲ್ಲ ಅಂದರೆ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟ ಮೇಲೆ ಮತ್ತೆ ಹೇರ್ ಗ್ರೋತ್ ಆಯಿತು. ಆಮೇಲೆ ಇಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಉದಯ್ ಕುಮಾರ್ ಸರ್ ಇದ್ದಾರಲ್ಲ, ಅವರು ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಯಾವಾಗಲೂ ಕೊಡೋರು ತಿಂಗಳ. ಸೊ ಇದನ್ನೆಲ್ಲ ತೊಗೊತ ಅಮ್ಮಂಗೆ ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಯಿತು. ಅಮ್ಮಂಗೆ ತೀರಾ ಎಲ್ಲ ಗುಂಡ ಥರ ಆಗಿ ಹಿಂಗೆಲ್ಲ ಆಗಿರಲಿಲ್ಲ. ಅಮ್ಮಂಗೆ ಚೆನ್ನಾಗೇ ಇದ್ವು, ಹೇರ್ ಎಲ್ಲ ಒಂದು ಸ್ವಲ್ಪ ಉದುರಿದ್ವು, ಜಾಸ್ತಿ ಉದುರಿರಲಿಲ್ಲ. ನೀವು ಕೇಳಿದ್ದೀರಾ ಹೇರ್ ಫಾಲ್ ಆಗಿತ್ತಾ, ಮೆಡಿಸಿನ್ ಹೆಂಗೆ ಕೊಡಿಸಿದ್ರಿ? ಇಲ್ಲಪ್ಪ, ತಿಂಗಳಿಗೆ 7,000 to 8,000 ಖರ್ಚು ಬರುತ್ತಂತೆ. ಬಟ್ ಅವಾಗಿಂದ ಇವಾಗವರೆಗೂ ಮೆಡಿಸಿನ್ ಚಾರ್ಜ್ ಎಷ್ಟಾಗಿದೆಯೋ ಗೊತ್ತಿಲ್ಲ, ಯಾಕೆಂದರೆ ಎಲ್ಲನೂ ರೇಟ್ ಜಾಸ್ತಿ. ಸೊ ಒಂದು ಒಳ್ಳೆ ಕಡೆ ಕೊಡಿಸಿ, ಅಥವಾ ನಮ್ಮ ತುಮಕೂರಲ್ಲಿ ಗುರುಕಿರಣ್ ಡಾಕ್ಟ್ರ್ ಹತ್ರ, ಸರ್ಜನ್ ಹತ್ರ ಕೊಡಿಸ್ತೀನಿ ಅಂತ ಅಂದರೆ ಅರುಣಾ ಹಾಸ್ಪಿಟ್ಲಿಗೆ ಹೋಗಿ ರಿಸೆಪ್ಷನ್ ಹತ್ರ ವಿಚಾರಿಸಿದ್ರೆ, ಗುರುಕಿರಣ್ ಡಾಕ್ಟ್ರು ಅಲ್ಲೇ ರಿಸೆಪ್ಷನಿಸ್ಟ್ ಪಕ್ಕದಲ್ಲೇ ರೂಮ್ ಇರೋದು ಅವ್ರದ್ದು. ಸೊ ವಿಚಾರಿಸಿದ್ರೆ ಗುರುಕಿರಣ್ ಡಾಕ್ಟ್ರು ಸಿಗ್ತಾರೆ, ಎಲ್ರಿಗೂ ಸಿಗ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅದೇ ಥರ ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತ ವಾಸಿ ಮಾಡ್ತಾರೆ. ಗುರುಕಿರಣ್ ಡಾಕ್ಟ್ರ್ ಹತ್ರ ತುಂಬ ಜನಕ್ಕೆ ಕ್ಯಾನ್ಸರ್ ವಾಸಿಯಾಗಿದೆ ಸ್ನೇಹಿತರೆ, ನಿಜವಾಗ್ಲೂ. ಅವ್ರ ಕೈಗುಣ ಹಂಗಿದೆ. ಅದು ಹೇಳ್ಬೇಕಂದ್ರೆ ಎಷ್ಟೋ ಜನದ ಕೈಗುಣದಿಂದನೂ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಟ್ರೀಟ್ಮೆಂಟ್ ಹಂಗಾಗ್ತಾರೆ, ಕೈಗುಣನೂ ಟ್ರೀಟ್ಮೆಂಟ್ ಹಂಗಾಗ್ದಾಗ ವಾಸಿ ಆಗುತ್ತೆ. ಅಮ್ಮ ಚೆನ್ನಾಗಿದ್ದಾರೆ, ಖಂಡಿತ ನಿಮಗೋಸ್ಕರ ಅಮ್ಮನ ಹತ್ರ ಒಂದ್ಸಲ ಮಾತಾಡಿಸಿದಾಗ ಎಷ್ಟೋ ಜನ ಕ್ಯಾನ್ಸರ್ ಇರೋಂಥ ಪೇಷಂಟ್ಗೆ ಒಂದು ಧೈರ್ಯ ಬರ್ಬೋದು ಅಂತ ನನ್ನ ಅನಿಸಿಕೆ, ಆಯಿತಾ. ಒಬ್ಬರು ಕಮೆಂಟ್ ಆಗ್ತಾನೇ ಇದ್ದರು, ಮೇಡಮ್ ತಿಳಿಸಿ ಅಂತ. ಖಂಡಿತ ಈ ವಿಡಿಯೋ ನೋಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ. ನೀವು ತುಮಕೂರಲ್ಲಿ ಏನಾದರೂ ತೋರಿಸ್ತೀನಿ ಅಂತ ಅಂದರೆ ಖಂಡಿತ ಗುರುಕಿರಣ್ ಸರ್ಜನ್ನ ಖಂಡಿತ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಒಂದಾದರೆ ಎಲ್ಲ ಆಪ್ರೇಷನ್ನು ಮಾಡ್ತಾರಪ್ಪ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮನೆಯವ್ರಿಗೆ 2 ಸಲ ಆಪ್ರೇಷನ್ ಮಾಡಿರೋದು ಅವರೇನೆ. ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅವ್ರನ್ನ ಕರೆಸಿ ಅವ್ರ ಜೊತೆಗೆ ಈ ಡಾಕ್ಟ್ರನ್ನು ಸೇರ್ಕೊಂಡು ಆಪ್ರೇಷನ್ ಮಾಡಿ ತುಂಬ ಚೆನ್ನಾಗಿ ಗಾಯವಾಸಿ ಆಯಿತು. ಅವ್ರ ಕೈಗುಣನೇ ಹಾಗಿದೆ ಗುರುಕಿರಣ್ ಡಾಕ್ಟ್ರ್ ಅವ್ರದ್ದು. ತುಂಬ ಚೆನ್ನಾಗಿ ವಾಸಿ ಆಗುತ್ತೆ ಅವ್ರ ಕೈಯಲ್ಲಿ ಕಾಯಿಲೆಗಳು ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆಯವ್ರಿಗೆ 2 ಸಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿರೋದು ಅವರೇ, ಪುರುಷೋತ್ತಮ್ ಡಾಕ್ಟರು ಮತ್ತು ಗುರುಕಿರಣ್ ಡಾಕ್ಟರ್ ಇಬ್ಬರು ಸೇರಿಕೊಂಡು ಪ್ಲಾಸ್ಟಿಕ್ ಸರ್ಜರಿ ಮಾಡಿರೋದು. ಒಂದು ಕುಂಡಿ ಭಾಗ ಫುಲ್ ಇರಲಿಲ್ಲ, ಆಯಿತಾ, ಅದು ಪೂರ್ತಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ವಾಸಿ ಮಾಡಿದರು. ಸೊ ಮನೆಯಲ್ಲೂ ನಾವು ಕೂಡ ಹಾಗೆ ನೋಡ್ಕೊಂಡಿದ್ವಿ. ಒಬ್ರಿಗೆ ಕೇಳಿದ್ರಿ, ಹಾಗಾಗಿ ಈ ವಿಡಿಯೋನಲ್ಲಿ ಅದನ್ನು ನಾನು ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಿಮಗೋಸ್ಕರ ಅಮ್ಮನ ಒಂದ್ಸಲ ಮಾತಾಡಿಸ್ತೀನಿ, ಓಕೆನಾ. ಇನ್ನು ಈಗ ಎಲ್ಲ ಐಟಮ್ಸ್ನ ತರಿಸಿದ್ದೀನಿ, ಅಂಟಿನ ಉಂಡೆ ಮಾಡೋಣ ಅಂತ. ಬನ್ನಿ ಮಾಡೋಣ. ಜೊತೆಗೆ ಇವತ್ತು ಮಸಪ್ ಮಾಡಿದ್ದೀನಿ, ಸಾಂಬಾರು. ಏನೋ ತೋರಿಸ್ಬೇಕು ಅಂದೆ, ಒಂದು ನಿಮಿಷ ರೀ. ಇನ್ನು ಶ್ವೇತಾ ಅವ್ರ ಶಾಪಲ್ಲಿ ನಾನು ಸಕಲೇಶ್ಪುರಕ್ಕೆ ಹೋದಾಗ ಇನ್ನರ್ ವೇರ್ಗಳನ್ನ ತರಿಸಿದ್ರು. ಸೊ ಅವರು ವೀಡಿಯೋನಲ್ಲಿ ಹಾಕಲ್ಲ, ಯಾಕೆಂದರೆ ಗಂಡು ಮಕ್ಳುಗಳು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅಂತ ಹಾಕಲ್ಲ. ಸೊ ಶ್ವೇತಾ ನಿಮ್ಮ ಬ್ಲಾಗಲ್ಲಿ ತೋರಿಸಿ, ಯಾಕೆಂದರೆ ಎಲ್ಲ ಹೆಣ್ಮಕ್ಳೇ ನೋಡೋದಲ್ವಾ, ತೋರಿಸಿ ಅಂತ ಅಂದರು. ಅದಕ್ಕೋಸ್ಕರ ನೋಡಿ ಅವ್ರು ನಾನು ಇದು ಇರಲಿಲ್ಲ. ಸೊ ನನಗೆ ಸಿಕ್ಕಿದ್ದೆ ಇದು 1 ಪೀಸ 2 ಪೀಸ ಸಿಕ್ಕಿದೆ. ಸೊ ನೋಡಿ, ಇದು ಇನ್ನರ್ ವೇರು ಬ್ರಾಗಳು ಹೆಣ್ಮಕ್ಳಿಗೆ ಅಂತ ತರಿಸಿದ್ದಾರೆ. ಸೊ ಏನು ಗೊತ್ತಾ, ಈ ಥರದ್ದೆಲ್ಲ ಬೇರೆ ಶಾಪಲ್ಲಿ ಒಂದೊಂದನ್ನ 400-450 ರೂಪಾಯಿ ಮಾರ್ತಾ ಇದ್ದಾರೆ. ಸೊ ಶ್ವೇತಾ ಅವರು ಇದನ್ನು 1000 ರೂಪಾಯಿಗೆ 5 ರಂಗ್ ಕೊಟ್ಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಏನು ಶ್ವೇತಾ ಇಷ್ಟೊಂದು ಕಮ್ಮಿ ಕೊಟ್ಟಿದ್ದೀರಾ ಅಂತ. ನಾನು ಅದೇ ಬೈತಾ ಇದ್ದೆ, ಶ್ವೇತಾ ಒಂದೊಂದು ಬ್ರಾಗ್ ಒಂದು 20 ರೂಪಾಯಿ ಸಿಕ್ಕಿದೆಯೇನೋ ಅಷ್ಟೇ, ನನಗೆ 20-25 ರೂಪಾಯಿ ಸಿಕ್ಕಿದೆ ಅಷ್ಟೇ ನನಗೆ. ಸೊ ಹೋಗ್ಲಿ, ಹೆಣ್ಮಕ್ಳು ಹಾಕೋಬಿಡ್ಲಿ ಅಂತ ಕೊಟ್ಬಿಟ್ಟಿದ್ದೀನಿ. ನೋಡಿ ತೋರಿಸ್ತೀನಿ ನೋಡಿ. ನಾನು ಬೇರೆ ಕಡೆ ಕೇಳಿ ಗುಬ್ಬಿಲಿ ಯಪ್ಪ ಬೇಡಪ್ಪ 450 ರೂಪಾಯಿ ಒಂದೊಂದು ಅಂತ ಬಂದಿದ್ದೆ. ಸೊ ಅದೇ ಬ್ರ್ಯಾಂಡು, ಅದೇ ಕ್ವಾಲಿಟಿ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಹೆಣ್ಮಕ್ಳಿದ್ರೆ ಖಂಡಿತ ನೋಡಿ, ಗಂಡು ಮಕ್ಕಳಿದ್ರೆ ಕಮೆಂಟ್ ಹಾಕೋಕ್ಕೆ ಹೋಗ್ಬಿಟ್ಟಿರಾ, ಯಾಕೆಂದರೆ ನಾನು ಜಾಸ್ತಿ ಹೆಣ್ಮಕ್ಳಿಗೆ ಯೂಸ್ ಆಗೋ ಅಂಥ ವಿಡಿಯೋಗಳನ್ನೇ ಹಾಕೋದು. ಸೊ ನೋಡಿ, ತುಂಬ ಚೆನ್ನಾಗಿದೆ. 1000 ರೂಪಾಯಿಗೆ 5 ಕೊಡ್ತಾ ಇದ್ದಾರೆ. ಬಟ್ ಇಲ್ಲ, ಎಲ್ಲ ಶಾರ್ಟ್ ಔಟ್ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟು ಮತ್ತೆ ಹಾಕಿಸ್ತಾರೆ ಅವರು. ಹಾಕಿದಾಗ ಖಂಡಿತ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಒಂದು ಬಂದಿದ್ದರೆ ಖಂಡಿತ ಕೊಡ್ತೀನಿ, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ರಿಮೂವ್ ಮಾಡೋಕ್ಕಾಗಲ್ಲ.
ನಾವೆಲ್ಲ ಮೊದಲಿಂದನೂ ಇದೇ ಥರದ್ದು ಉಪಯೋಗಿಸೋದು. ಸೊ ಈ ಬ್ರ್ಯಾಂಡ್ ಹುಡುಕ್ತಾ ಇದೆ ಮತ್ತು ಈ ಕ್ವಾಲಿಟಿ ಹುಡುಕ್ತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ, ಈ ಥರದ್ದೆಲ್ಲ ನೀವು ಇದಕ್ಕೆ ಹೋಗಿ ಕೇಳಿ, ಮಾಲ್ಗಳಲ್ಲಿ ಕೇಳಿ, ಒಂದೊಂದು 600 ರೂಪಾಯಿ 700 ರೂಪಾಯಿ ಹೇಳ್ತಾರೆ, 900ವರೆಗೂ ಹೇಳ್ತಾರೆ. ಶ್ವೇತಾ ಅವರು ಈ ಥರದನ್ನ ಬೆಸ್ಟ್ ಕ್ವಾಲಿಟಿ ಇರೋಂಥದ್ದನ್ನ ಇದನ್ನು ನಿಮಗೆ 1000 ರೂಪಾಯಿಗೆ 5 ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನಾದರೂ ಅವ್ರು ಹಾಕಿದ್ರೆ ಖಂಡಿತ ಮಿಸ್ ಮಾಡ್ಕೊಬೇಡಿ. ಎಲ್ಲರೂ 2000 3000ವರೆಗೂ ತೊಗೊಂಡೋಗ್ಬಿಟ್ಟಿದ್ದಾರೆ, ಇಷ್ಟೊಂದು ಕಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಇದು ಪ್ಯಾಕಿಂಗ್ ನೋಡಿ, ಈ ಥರ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಆಯಿತಾ. ನಾನು ಕೂಡ ನೋಡಿ ಇದು ಎಮ್ ಸೈಜಲ್ಲಿ ತೊಗೊಂಡೆ, ಇದು ಎಲ್ ಸೈಜಲ್ಲಿ ತೊಗೊಂಡೆ, ಇರಲಿಲ್ಲ ಆದರೆ ಈ ಕ್ವಾಲಿಟಿ ಬೇಕಿತ್ತು, ತೊಗೊಂಡೆ. ಒಂದೇ ಇತ್ತು ಅಷ್ಟೇ. ನೆಕ್ಸ್ಟು ತಂದರೆ ನನಗೆ ತರಿಸ್ಕೊಡಿ ಅಂತ ಹೇಳಿದ್ದೀನಿ. ನನ್ನ ಮುಂದೆನೇ ದೊಡ್ಡ ಅಂಗಡಿಗೆ ಫೋನ್ ಮಾಡಿದ್ರು, ಮೇಡಮ್ ಇಲ್ಲ ಸ್ಟಾಕ್ಔಟ್ ಆಗಿದೆ, ಬಂದಿದ್ದ ತಕ್ಷಣ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಇದು ಯಾವುದೂ ರಿಮೂವ್ ಮಾಡೋಕ್ಕಾಗಲ್ಲ, ಬಟ್ ಕ್ವಾಲಿಟಿ ಮಸ್ತ್ ಇದೆ ಸ್ನೇಹಿತರೆ. ಖಂಡಿತ ನಿಮ್ಗೆ ಯಾರ್ದಾರ ಬೇಕಂದರೆ ಬ್ಲಾಗಲ್ಲಿ ತೋರಿಸಿ ಅಂತ ಹೇಳಿದರು, ಖಂಡಿತ ತೋರಿಸಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಇನ್ನರ್ಗಳು ತೊಗೊಳ್ಳಿ, 1000 ರೂಪಾಯಿಗೆ 5 ಕೊಡ್ತಿದ್ದಾರೆ. ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಸಪ್ರೇಟ್ ಟೈಮಲ್ಲಿ ತಾಳಕ್ಕೆ ಹೋದರೆ ಇದು ನೀವು ಹೊರಗಡೆ 400 ರೂಪಾಯಿ, ಬೇರೆ ಶಾಪಲ್ಲಿ ಕೇಳಿ ನೀವು 400 ರೂಪಾಯಿ 500 ರೂಪಾಯಿ ಒಂದೊಂದು ಹೇಳ್ತಿದ್ರು, 450. ಸೊ ಎರಡೇ ನಾನು ಸಿಕ್ಕಿದ್ದು. ಇದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡೆ ನಾನು, ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ನಾವು ಶಾರ್ಟ್ ವೀಡಿಯೋನಲ್ಲೆಲ್ಲ ತೋರ್ಸೋಕ್ಕೆ ಹೋಗೋಲ್ಲ, ಯಾಕೆಂದರೆ ಗೊತ್ತಲ್ಲ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಗಂಡು ಮಕ್ಕಳು ಕೆಟ್ಟದಾಗೆಲ್ಲ ಕಮೆಂಟ್ ಹಾಕ್ತಾರೆ, ಹಾಕೊಂಡು ತೋರಿಸಿ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಾರೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ಸೊ ಆಲ್ಮೋಸ್ಟು ನನ್ನ ವ್ಯೂವರ್ಸ್ ಎಲ್ಲ ಲೇಡೀಸೇ ಇರೋದು, ಹಂಗಾಗಿ ಹೆಣ್ಮಕ್ಳು ನೋಡೋದಲ್ವ ಪಾಪ, ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ತೋರಿಸಿದ್ದೀನಿ. ಯಾರಾದರೂ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟಿರಾ ಹುಷಾರು. ಗಂಡು ಮಕ್ಕಳು ನೋಡ್ತಿರೇನೋ ವೀಡಿಯೋಸು, ನನಗೆ ಗೊತ್ತಿಲ್ಲ. ಹೆಣ್ಮಕ್ಳು ಅಷ್ಟೇ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಆಯಿತಾ. ಸೊ ಇದ್ರ ಬಗ್ಗೆ ಅಮ್ಮನ ಬಗ್ಗೆ ಸುಮಾರು ಸಲ ನಾನು ಹೇಳಿದ್ದೀನಿ. ಸೊ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಪಾಪ ಅವ್ರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅವ್ರು ಕೇಳಿದಂಥ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ ಅಷ್ಟೇ ವಿಡಿಯೋನಲ್ಲಿ. ಇವಾಗ ಅಂಟಿನ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇದು ಏರ್ ಫಾಲ್ಗೆ ಮತ್ತು ಡಯಟ್ ಮಾಡೋರಿಗೆ ಇದಕ್ಕೆಲ್ಲ ತುಂಬ ಒಳ್ಳೆಯದು. ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮೇಯ್ನಾಗಿ. ಸುಮಾರಷ್ಟು ಜನ ಕೇಳ್ತೀರಾ ರೆಮಿಡಿ ತೋರಿಸಿ ಶ್ವೇತಾ ಅವರೇ ಅಂತ. ಒಂದು ದಪ್ಪ ತಳದ ಬಾಣಲಿ ಇಟ್ಕೊಂಡು ಅದಕ್ಕೆ ಕುಂಬಳೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ಕೂಡ ಒಂದು ಗ್ಲಾಸ್ ಅಳತೆಯಲ್ಲಿ ತೊಗೊಳ್ಳಿ. ಗೊತ್ತಾಗಲಿಲ್ಲ ಅಂತಂದರೆ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಳತೆಯಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಸಣ್ಣ ಮಕ್ಕಳು ಕೂಡ ತೊಗೋಬೋದು. ಇದಕ್ಕೆ ಮೇಯ್ನಾಗಿ ನಾನು ಶುಗರು ಬೆಲ್ಲ ಏನನ್ನೂ ಯೂಸ್ ಮಾಡ್ತಾಯಿಲ್ಲ ಆಯಿತಾ. ನೋಡ್ತಾ ಹೋಗಿ ಹೇಗೆ ಮಾಡ್ಕೊತೀನಿ ಅಂತ. ಇವಾಗ ಸೂರ್ಯಕಾಂತಿ ಬೀಜ ನಿಮಗೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ದೊರಕ್ಬಿಡುತ್ತೆ. ಇದು ನಿಮಗೆ ಆರಾಮಾಗಿ ತೊಗೊಂಬಂದು ಮನೆಯಲ್ಲೇ ಮಾಡ್ಕೊಬೋದು. ಸೊ ಹೆಲ್ತ್ಗೂ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು, ಹೆಂಗಸರು ಗಂಡಸರು ಯಾರು ಬೇಕಾದ್ರೂ ತಿನ್ಬೋದು. ಓಕೆನಾ. ಇವಾಗ ಕುಂಬಳೆ ಬೀಜ ಸೂರ್ಯಕಾಂತಿ ಬೀಜ ಹುರಿದಿದ್ದಾಯಿತು. ಈಗ ಬಾದಾಮಿನ ಹುರ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಮಾಡಿ ಡ್ರೈ ಪೌಡ್ರು ಮಾಡಿ ಕೆಲವೊಂದು ಸಲ ಹಾಲಿಗೆ ಹಾಕಿ ಕುಡಿತಿದ್ದು ಉಂಟು, ಮನೆಯವ್ರಿಗೂ ಕೊಡ್ತಿದ್ದು ಉಂಟು. ಸೊ ಬೇಡ ಒಂದೇ ಥರ ಮಾಡಿದ್ರೆ ಒಂಥರ ತಿನ್ನಲಿಕ್ಕೆ ಕುಡಿಲಿಕ್ಕೆ ಹಿಂಸೆ ಆಗುತ್ತೆ. ಸೊ ಡಿಫ್ರೆಂಟಾಗಿರಲಿ ಅಂತ ಇದನ್ನು ಟ್ರೈ ಮಾಡಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ. ಸೊ ಒಳ್ಳೆಯದು ಹೆಲ್ತ್ಗೂ ಕೂಡ ಇದು. ಇವಾಗ ಬಾದಾಮಿನೂ ಕೂಡ ಹುರ್ಕೋತಾ ಇದ್ದೀನಿ. ಇವಾಗ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಒಂದು ಹಿಡಿಯುವಷ್ಟು ಹಾಕ್ಕೊಂಡಿದ್ದೀನಿ. ಇದು ನೀವು ಕಪ್ ಅಳತೆಯಲ್ಲಿ ಹಾಕ್ಕೋಬೋದು. ತಿನ್ನಲಿಕ್ಕೆ ಇದನ್ನೆಲ್ಲ ಹಾಕಿದ್ದೀವಿ ಅಂತ ಅನ್ಸೋದೆಲ್ಲ ಎಳ್ಳುಂಡೆ ತಿಂತಾಯಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಇದು ಕೂಡ ಚಿಟಪಟ ಅನ್ನೋವರೆಗೂ ಹುರ್ಕೊಂಡೆ. ಸೊ ಇದಕ್ಕೆ ನೀವು ಗಸಗಸೆನೂ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಯಾವುದೇ ಗಸಗಸೆ ಎಲ್ಲ ಆ್ಯಡ್ ಮಾಡ್ತಾಯಿಲ್ಲ, ಎಳ್ಳನ್ನ ಹಾಕ್ಕೋತೀನಿ. ಇದು ಫ್ಲ್ಯಾಕ್ಸ್ ಸೀಡ್ಸ್ನು ಕೂಡ ಹುರ್ಕೊಂಡಿದ್ದಾಯಿತು. ಸೊ ಇದಾದಮೇಲೆ ನಾನು ಗೋಡಂಬಿನ ಸ್ವಲ್ಪ ಕಡಿಮೆ ಹಾಕ್ಕೋತಾ ಇದ್ದೀನಿ. ಇದು ಯಾಕೆಂದರೆ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಜಾಸ್ತಿ ಯೂಸ್ ಆಗೋದು ಬೇಡ ಅಂತ ಸ್ವಲ್ಪ ಒಂದು 6-7 ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಎಳ್ಳು, ಅದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಇಷ್ಟೊತ್ತವರೆಗೂ ಏನು ಹುರಿದೆ ಅದನ್ನು. ಎಳ್ಳು ಮಾತ್ರ ಸಪ್ರೇಟಾಗಿ ಬೇರೆ ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳಿ, ಯಾಕೆಂದರೆ ನಾನು ಹೇಳ್ತೀನಿ ಲಾಸ್ಟಲ್ಲಿ ಇದು ಹೇಗೆ ಯೂಸ್ ಮಾಡಬೇಕು ಅಂತ. ಇವಾಗ ಇದು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಸಂಪೂರ್ಣವಾಗಿ ತಣ್ಣಗಾಗಿರಬೇಕು. ಡ್ರೈ ಫ್ರೂಟ್ಸ್ ನಾವೇನು ಹುರಿದಿದ್ದೀವಿ, ಬೇಕಿದ್ರೆ ನೀವು ಪಿಸ್ತಾ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಪಿಸ್ತಾ ಹಾಕಿಲ್ಲ, ಇಷ್ಟೇ ಹಾಕಿರೋದು. ಇವಾಗ ಸಂಪೂರ್ಣವಾಗಿ ತಣ್ಣಗಾಗಲಿ, ಪೂರ್ತಿ ತಣ್ಣಗಾಗಬೇಕು. ಬಿಸಿದೆ ನೀವು ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡಿದ್ರೆ ಎಲ್ಲ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಇದು ಪೂರ್ಣವಾಗಿ
ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹೇಗೆ ಗೊತ್ತಾ, ಒಂದೇ ಒಂದು ಸಲ ಪಲ್ಸ್ ಮಾಡ್ಕೊತಾ ಇರೋದಷ್ಟೇ. ಎಷ್ಟು ತರ್ತರಿಯಾಗಿರಬೇಕು ಅಂದರೆ ಒಂದು ಸಲ 2 ಸಲ ಅಷ್ಟೇ. ನೀವು ಬಾದಾಮಿ ಚೂರಾಗಿಲ್ಲ ಅಂದರೆ ಬೇಕಾದ್ರೆ ಬಾದಾಮಿ ಎಲ್ಲ ಮತ್ತೆ ನೀವು ಆಯ್ಕೊಂಡು ಮತ್ತೆ ಒಂದು ಸಲ ಪಲ್ಸ್ ಮಾಡಿ ಹಾಕಿ, ಯಾಕೆಂದರೆ ಸ್ವಲ್ಪ ಅದು ಗಟ್ಟಿ ಇರೋದ್ರಿಂದ ಕೆಲವೊಂದು ಸಲ ಇದ್ರ ಜೊತೆಯಲ್ಲಿ ಪೌಡ್ರ್ ಹಾಕ್ದಲ್ಲೇ ಇರ್ಬೋದು. ಸೊ ಮತ್ತೆ ಅದನ್ನು ಎತ್ಕೊಂಡು ಪಲ್ಸ್ ಮಾಡಿ ಹಾಕಿದ್ರೆ ನೀಟಾಗಿ ತರ್ತರಿಯಾಗಿ ಆಗುತ್ತೆ. ನೋಡಿ ಇವಾಗ ನಾನು ಮಾಡ್ಕೋತಾ ಇದ್ದೀನಿ, ತೋರಿಸ್ತೀನಿ. ತುಂಬ ಈಸಿ, ಬೇಗ ಮಾಡ್ಕೋಬೋದು. ಇನ್ನು ಡೇಟ್ಸ್ ಬಂದು ನಿಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಗೊತ್ತಿದೆ. ಹೇರ್ ಗ್ರೋತ್ ಆಗಲಿಕ್ಕೂ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿ ನಾನು ಅದನ್ನು ಈ ಬಾದಾಮಿ ಏನಿದೆ ಅದು ಒಂದೊಂದು ಹಂಗೆ ಇತ್ತು, ಮತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಎಲ್ಲ ಒಂದು ಚಿಕ್ಕ ಕಪ್ ಅಳತೆನಲ್ಲಿ ತೊಗೊಂಡ್ರೆ ಅದೇ ಎಷ್ಟೋ ಉಂಡೆಗಳಾಗುತ್ತೆ. ಸೊ ಖಾಲಿ ಆದಾಗ ಮತ್ತೆ ಮತ್ತೆ ಮಾಡ್ಕೊಳ್ಳಿ. ಡೈಲಿ 1-2 ತಿನ್ನಿ ಸಾಕು, ತುಂಬ ಜಾಸ್ತಿ ಬೇಡ, 1 ಅಥವಾ 2 ಇಷ್ಟೇ ತಿನ್ನಬೇಕು. ನೋಡಿ ಈ ರೀತಿಯಾಗಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ತರ್ತರಿಯಾಗಿ ಇರಬೇಕು. ಇವಾಗ ಡೇಟ್ಸ್ನ ನಾನು ಸಿಪ್ಪೆ ತೆಗೆದು ಅದ್ರ ಮಧ್ಯದಲ್ಲಿರೋಂಥ ಸೀಡ್ಸ್ನ ತೆಗೆದು ಹಾಕೋತಾ ಇದ್ದೀನಿ. ಕೆಲವೊಂದು ಸಲ ಸೀಡ್ಸ್ ಇಲ್ದಿದ್ದು ಸಿಗುತ್ತೆ. ಮತ್ತು ಹೇಳಬೇಕು ಅಂದರೆ ಸೀಡ್ಸ್ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಸೀಡ್ಸ್ ತೆಗ್ದಿರೋದಕ್ಕಿಂತ. ಇದಂತೂ ತುಂಬ ರುಚಿಯಾಗಿದೆ. ಸೊ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಎಲ್ಲ ಟೈಮಲ್ಲೂ ಸಿಗುತ್ತೆ, ಬೈ 1 get 1 ಅಂತಲೂ ಇರುತ್ತೆ. ಸೊ ಆ ಥರ ಇದ್ದಾಗ ತಂದು ಈ ಥರ ಯೂಸ್ ಮಾಡಿಕೊಂಡು ಮಕ್ಕಳಿಗೂ ಕೊಡಿ, ನೀವು ತಿನ್ನಿ. ಡ್ರೈ ಫ್ರೂಟ್ಸು ದೇಹಕ್ಕೆ ತುಂಬಾ ಒಳ್ಳೆಯದು. ನಮ್ಮನೇಲಂತೂ ಎಲ್ಲರೂ ತಿಂತಾರೆ. ಇನ್ನು ಶುಗರ್ ಅವಾಯ್ಡ್ ಮಾಡಿರೋದ್ರಿಂದ ರೋಹಿತು ತಿಂತಾನೆ. ರೋಹಿತು ಕೂಡ ಶುಗರ್ ಅವಾಯ್ಡ್ ಮಾಡ್ತಾನೆ, ಯಾಕೆಂದರೆ ಜಿಮ್ಗೆ ಹೋಗೋದ್ರಿಂದ ಶುಗರ್ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ. ಸೊ ನಾನು ಇನ್ನೇನು ಶುಗರ್ ಅಂದರೆ ಫುಲ್ ನಿಲ್ಲು, ನಾನು ಮುಟ್ಟೋದೇ ಇಲ್ಲ. ಸೊ ವೆರಿ ರೇರ್ ನಾನು ತೊಗೊಳ್ಳೋದು. ನಿಮಗೆ ಇನ್ನೂ ಒಂದು ಹೇಳಬೇಕು ಅಂತಂದರೆ ಯಾವ್ಯಾವ ಫುಡ್ನ ತೊಗೋಬಾರ್ದು ಸ್ವೀಟ್ಸಲ್ಲಿ ಅಂತ ಅಂದರೆ ಜಾಮೂನು, ಜಾಂಗೀರು, ಜಿಲೇಬಿ ಈ ಥರದ್ದೆಲ್ಲ ಸಕ್ಕರೆ ಜಾಸ್ತಿ ಹಾಕಿ ಮಾಡಿರ್ತಾರೆ. ಸೊ ಆ ಥರದ್ದೆಲ್ಲ ನೀವು ರೇರಾಗಿ ತೊಗೊಳ್ಳಿ. ಅಂದರೆ ಡಯಟ್ ಪ್ಲ್ಯಾನ್ ಮಾಡ್ತಿರೋರು ಅಥವಾ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅನ್ನೋರು ಈ ಥರದ್ದೆಲ್ಲ ರೇರಾಗಿ ತಿನ್ನಿ, ಯಾವಾಗಲೂ ತಿನ್ನಬಾರ್ದು. ಅದರಿಂದನೇ ವೆಯ್ಟ್ ಜಾಸ್ತಿ ಆಗೋದು, ಯಾಕಂದರೆ ಸಕ್ಕರೆ ಬಹಳ ಇರುತ್ತೆ ಅದರಲ್ಲಿ. ಇವಾಗ ನೋಡ್ತಾ ಇದ್ದೀರಲ್ವ, ಈ ಥರ ತರ್ತರಿಯಾಗಿ ಮಿಕ್ಸಿನಲ್ಲಿ ಆಡಿಸ್ಕೊಂಡಿದ್ದೀನಿ. ಫೈನಾಗಿ ರುಬ್ಕೋಬೇಕು ಅಂತ ಏನಿಲ್ಲ. ಸೊ ನಾನು ಇನ್ನೂ ಒಂದು ಸ್ವಲ್ಪ ಇನ್ನೂ ಸಾಕಾಗಲಿಲ್ಲ, ಇನ್ನೂ ಒಂದು 10 ಬಿಡಿಸಿ ಹಾಕ್ಕೊಂಡು ಮತ್ತು ಅದನ್ನು ತರ್ತರಿಯಾಗಿ ಅದನ್ನು ರುಬ್ಕೊಂಡಿದ್ದೀನಿ. ಸೊ ಇವಾಗ ಅದೇ ಬಾಣಲಿ ಇಟ್ಕೊಳ್ಳಿ, ದಪ್ಪ ತಳದ್ದು. ಒಂದೇ 1 ಸ್ಪೂನ್ ತುಪ್ಪ ಹಾಕಿ, 1 ಸ್ಪೂನೂ ಜಾಸ್ತಿ ಆಗುತ್ತೆ, ನಾನು ಹಾಕಿ ಆಮೇಲೆ ನಂತರ ಒಂದು ಅರ್ಧ ಸ್ಪೂನ್ ತೆಗೆದ್ಬಿಟ್ಟೆ, ಯಾಕೆಂದರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಸೊ ನಾನು ಬಳಸೋವಂಥ ತುಪ್ಪ ಬಂದು ನಂದಿನಿ ತುಪ್ಪ. ನಾನು ಯಾವಾಗಲೂ ಅಷ್ಟೇ ಸ್ವೀಟ್ಸ್ಗೆಲ್ಲ ಒಂದು ಥರದ ತುಪ್ಪ ಇಟ್ಕೊಂಡಿದ್ದೀನಿ. ಇನ್ನು ಮನೇಲಿ ತಿಂಡಿ ಊಟಕ್ಕೆಲ್ಲ ಬಳಸಲಿಕ್ಕೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಕಾಯಿಸಿಟ್ಕೊಂಡಿರೋದನ್ನ ಬಳಸ್ಕೊತೀನಿ ಊಟಕ್ಕೆಲ್ಲ. ಸೊ ಇದು ಸ್ವೀಟ್ಸು ಮತ್ತು ರಾಯರಿಗೆ ತುಪ್ಪದ ದೀಪ ಹಚ್ಚಲಿಕ್ಕೆ ಇದೆಲ್ಲ ನಾನು ಬೇರೆ ಇಟ್ಕೊಂಡಿದ್ದೀನಿ. ಸೊ ಇವಾಗ 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೋಡಿ ಸಣ್ಣೂರಿ ಇಟ್ಕೊಳ್ಳಿ. ಸ್ವಲ್ಪ ಸ್ಮ್ಯಾಶ್ ಮಾಡಿ, ಏನು ಒಂದು 10 ನಿಮಿಷ ಎಲ್ಲ ಬೇಡ, ಒಂದು 5 ನಿಮಿಷ ಈ ಥರ ಸುಮ್ಮನೆ ತುಪ್ಪದಲ್ಲಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಸಾಕು. ರೋಸ್ಟ್ ಮಾಡಿಬಿಟ್ಟು ಈ ಪಲ್ಸ್ ಮಾಡಿರೋದನ್ನ ಹಾಕ್ಬಿಟ್ಟು ಆಫ್ ಮಾಡಿಬಿಡಿ, ಆಯಿತಾ. ಬಿಸಿಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ತುಂಬ ಏನು ಟೈಮ್ ತಗೊಳ್ಳಲ್ಲ ತಣ್ಣಗಾಗೋದಕ್ಕಿದು. ನೋಡಿ ಇವಾಗ ಇದನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ಸೊ ಎಲ್ಲರೂ ತೊಗೋಬೋದು, ಬಾಣಂತಿಯರು ತೊಗೋಬೋದು, ಮಕ್ಕಳು ತೊಗೋಬೋದು. ಇಷ್ಟೊತ್ತವರೆಗೂ ವಾಯ್ಸ್ ಸ್ವಲ್ಪ ಕಡಿಮೆ ಬಂದಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಕೆಲವೊಂದು ಸಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಸೌಂಡ್ ಕಡಿಮೆ ಇಟ್ಕೊಂಬಿಟ್ಟಿರ್ತೀನಿ, ನೋಡ್ಕೊಂಡಿರಲ್ಲ. ನೋಡಿ ಈ ಥರ ನೀಟಾಗಿ ಕೈಯಲ್ಲೂ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಸಲ ಬೇಕಾದ್ರೆ ಕೈಗೆ ಅಂಟುತ್ತೆ ಅಂದರೆ ನಾನೇನು ತುಪ್ಪ ಹಚ್ಕೋತಿಲ್ಲ, ಕೈಗೆ ಅಂಟುತ್ತೆ ಅಂದರೆ ತುಪ್ಪ ಹಚ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಉಂಡೆ ಮಾಡಿ, ಆಯಿತಾ. ಇದು ನಾನು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಸುಜಿತ್ತು 1 ವರ್ಷ ಆದಮೇಲೆ ಪೌಡ್ರು ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ತುಂಬ ಫೈನ್ ಪೇಸ್ಟಾಗಿ ಮಾಡಿಕೊಂಡು ತುಪ್ಪದಲ್ಲಿ ಅದನ್ನು ಅಂದರೆ ಉಜ್ಜಿಬಿಟ್ಟು, ಅಂದರೆ ತುಪ್ಪದಲ್ಲಿ ಅದನ್ನು ನೆನೆ ಹಾಕ್ಬಿಟ್ಟು ಸುಜಿತ್ಗೆ ಡೈಲಿ 1 ಸ್ಪೂನಲ್ಲಿ ಅರ್ಧ ಸ್ಪೂನು ಹೀಗೆ ನೆಕ್ಕಿಸ್ತಾ ಇದ್ದೆ ಬಾಯಿಗೆ. ಸೊ ಸುಜಿತ್ತು ಯಾವುದನ್ನು ತಿಂದಿಲ್ಲ ಅಂತ ಏನಿಲ್ಲ, ತುಂಬ ಸುಜಿತ್ಗೆ ಕೇರ್ ಮಾಡಿ ಬೆಳೆಸಿದ್ದೀನಿ ಅವನಿಗೆ ರೋಹಿತ್ಗಿಂತ. ಆವಾಗ ರೋಹಿತ್ತು ಚಿಕ್ಕವನಿದ್ದಾಗ ನನಗಿನ್ನೂ ಚಿಕ್ಕ ಏಜು, ನನಗೇನು ಗೊತ್ತಾಗ್ತಿರ್ಲಿಲ್ಲ ಏನು ಮಾಡಬೇಕು ಏನು ಅಂತ. ಸೊ ಸುಜಿತಿಗೆ ಭಾಳ ಕೇರ್ ಮಾಡಿದ್ದೀನಿ. ಸೊ ಆಪಲ್ಲು, ಬನಾನಾ ಇದನ್ನೆಲ್ಲ ರುಬ್ಬಿ ತಿನ್ನಿಸ್ತಾ ಇದ್ದೆ ಸಕ್ಕರೆ ಇಲ್ದಲೇ.
ಸೊ ಸುಜಿತ್ ಎಲ್ಲನೂ ತಿನ್ಕೋತಾ ಇದ್ದ ನೋಡಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಸುಜಿತ್ತು ಸ್ವಲ್ಪ ವೆಯ್ಟ್ ಗೇಯ್ನ್ ಆಗೋಕ್ಕೆ ಮೇಯ್ನಾಗಿ ಡ್ರೈ ಫ್ರೂಟ್ಸ್ಗಳೇ ಕಾರಣ. ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಈ ಥರ ನೆಕ್ಕಿಸ್ತಾ ಇದ್ದೆ ಡೈಲಿ. ಹಾಗಾಗಿ ಒಂದು ಡೇ ಬೈ ಡೇ ನೆಕ್ಕಿಸ್ತಾ ಇದ್ದೆ ಹಿಂಗೆ ತುಪ್ಪದಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು. ಹಾಗಾಗಿ ಅವನು ವೆಯ್ಟ್ ಗೇಯ್ನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಯಿತು. ಇವಾಗ ನೋಡಿ ಇದನ್ನು ಉಂಡೆ ಕಟ್ಕೋತಾ ಇದ್ದೀನಿ. ಎಳ್ಳನ್ನು ಇವಾಗ ಉಪಯೋಗಿಸ್ಕೊಳ್ಳಿ ಆಯಿತಾ. ಒಂದು ತಟ್ಟೆಲೋ ಒಂದು ಬೌಲಲ್ಲೋ ನಿಮ್ಗೆ ಯಾವ ಸೈಜ್ ಬೇಕು ಚಿಕ್ಕ ಚಿಕ್ಕದಾಗೆ ಕಟ್ಟಿ, ತುಂಬ ಏನು ದಪ್ಪ ಕಟ್ಟಬೇಡಿ, ಚಿಕ್ಕ ಚಿಕ್ಕದಾಗೆ ಕಟ್ಕೊಂಡು ಇವಾಗ ಎಳ್ಳನ್ನು ಬೌಲಲ್ಲಿದ್ದರೂ ಸರಿ, ಒಂದು ಪ್ಲೇಟ್ಗೆ ಹಾಕ್ಕೊಂಡ್ರೂ ಸರಿ. ನೋಡಿ ಈ ಥರ ಡಿಪ್ ಮಾಡಿಬಿಟ್ಟು ಇನ್ನೊಂದು ಸಲ ಸ್ಮ್ಯಾಶ್ ಹಿಂಗೆ ಉಂಡೆ ಕಟ್ಬಿಡಿ. ಎಳ್ಳನ್ನು ಡಿಪ್ ಮಾಡಿ ಉಂಡೆ ಕಟ್ಟೋದ್ರಿಂದ ಎಲ್ಲ ನೀಟಾಗಿ ಕಚ್ಕೊಳ್ಳುತ್ತೆ. ಅದು ಹೇಗೂ ನಾವು ಡೇಟ್ಸ್ ಹಾಕಿದ್ದೀವಲ್ವ, ಅದೇ ಸ್ವೀಟ್ ಸಾಕಾಗುತ್ತೆ. ಯಾವುದೇ ಸಕ್ಕರೆ ಬೇಕಾಗಲ್ಲ. ಬೇಕಾದ್ರೆ ಯೂಸ್ ಮಾಡಿ ನೋಡಿ, ನೀವು ಬಳಸಿ ನೋಡಿ, ಅಥವಾ ಈ ರೆಸಿಪಿನ ಮಾಡಿ ನೋಡಿ. ಸಕ್ಕರೆನೇ ಬೇಕಾಗಲ್ಲ, ಅದಕ್ಕಿಂತ ಸ್ವೀಟಾಗಿರುತ್ತೆ. ಓಕೆನಾ. ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಎಳ್ಳನ್ನು ಡಿಪ್ ಮಾಡಿಬಿಟ್ಟು ಒಂದು ಸಲ ಮತ್ತೆ ಈ ಥರ ಪ್ರೆಸ್ ಮಾಡಿ ಕಟ್ಬಿಡಿ. ಈ ಥರ ಮಾಡೋದ್ರಿಂದ ಎಳ್ಳು ಮೇಲೆ ಇರುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವಾ, ವೆಯ್ಟ್ ಲಾಸ್ ರೆಸಿಪಿ ಅನ್ನೋದಕ್ಕಿಂತ ಅದ್ರ ಜೊತೆಗೆ ಗಟ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ, ಎಕ್ಸಸೈಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ, ಬೋನ್ಸ್ ವೀಕ್ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ಹೇರ್ ಫಾಲ್ಗೆ ಮೇಯ್ನಾಗಿ ನಾವೇನು ಹೊರಗಡೆ ಗಮ್ಮೀಸೆಲ್ಲ ಏನು ತೊಗೊಂಡು ತಿಂತೀವಿ ಅದೇ ಥರ ಇದರಲ್ಲೂ ಯೂಸ್ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ಡೇಟ್ಸ್ ಸಿರಪ್ ಅಂತ ಸಿಗುತ್ತೆ, ಅದನ್ನು ಡೈಲಿ ನಾವು ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನೋಡ್ತಾ ಇದ್ದೀರಾ, ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಹಾಗಾದರೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ದಿನಗಳಲ್ಲಿ ಇದೇ ಥರ ರೆಸಿಪಿಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗಬೇಕು, ಹೆಲ್ತ್ಗೂ ಹೆಲ್ಪ್ ಆಗಬೇಕು ಈ ರೀತಿಯಾಗಿ. ಸೊ ನನ್ನ ವಿಡಿಯೋಗಳಲ್ಲಿ ಹೇರ್ ಕೇರ್ ಬಗ್ಗೆ, ಬ್ಯೂಟಿ ಕೇರ್ ಬಗ್ಗೆ, ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಎಲ್ಲಾದ್ರ ಥರನೂ ವೀಡಿಯೋಸ್ ಇರುತ್ತೆ. ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ. ಸೊ ಸ್ಯಾರಿಗಳ ಬಗ್ಗೆ ಇರುತ್ತೆ, ಬ್ಲೌಸ್ಗಳನ್ನ ಯಾವ ರೀತಿ ಸ್ಟಿಚ್ ಮಾಡಿಸ್ತೀನಿ ಅನ್ನೋದಿರುತ್ತೆ, ಬ್ಲೌಸ್ ಡಿಸೈನ್ಗಳ ಬಗ್ಗೆ ಇರುತ್ತೆ ಆಯಿತಾ. ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಉಂಡೆ ಕಟ್ಕೊಂಡು ಮನೆಯವ್ರಿಗೊಂದು ಟೇಸ್ಟ್ ಮಾಡಲಿ ಅಂತ ಕೊಟ್ಟು ಬರೋಣ ಅಂತ ತೊಗೊಂಡೋದೆ. ಸೊ ತಿಂದು ತುಂಬ ಚೆನ್ನಾಗಿದೆ. ಅದರಲ್ಲೂ ಶುಗರ್ ಅವಾಯ್ಡ್ ಮಾಡಿದೆಯಲ್ಲ, ಇನ್ನೂ ಇಷ್ಟ ಆಯಿತು ನನಗೆ ಅಂತ ಅಂತಿದ್ರು. ಶುಗರ್ ಅವಾಯ್ಡ್ ಮಾಡಿರೋದಂದರೆ ಎಲ್ಲರೂ ತಿಂತಾರೆ. ಸೊ ಶುಗರ್ ಇರೋರೇ ಶುಗರ್ ಅವಾಯ್ಡ್ ಮಾಡಬೇಕು ಅಂತ ಏನಿಲ್ಲ. ನಾವು ಮೇಯ್ನಾಗಿ ಇವಾಗಿಂದನೇ ಕಂಟ್ರೋಲ್ ಮಾಡ್ಕೊಂಬಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಮೇಯ್ನು ಶುಗರ್ ಬರೋದು ಶುಗರ್ನ ಹೆಚ್ಚಾಗಿ ತಿಂದಾಗ ಅಂತ ಅಲ್ಲ ಆಯಿತಾ. ಸೊ ಅದನ್ನು ಬೇಕಾದರೆ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇಷ್ಟು ಉಂಡೆಗಳಾಗಿದೆ, ಚಿಕ್ಕದಾಗಿ ಕಟ್ಟಿದ್ರೆ ಇನ್ನೂ ಉಂಡೆಗಳು ಜಾಸ್ತಿ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಖಾಲಿ ಆದಾಗ ಈ ಥರದ್ದು ಮಾಡಿಟ್ಕೊಳ್ಳಿ ವೆಯ್ಟ್ ಲಾಸ್ ಮಾಡೋ ಅಂಥವ್ರು. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಟೈಮ್ ಈಸ್ ಓವರ್, ಹೊಟ್ಟೆ ಎಸಿತಾ ಇದೆ ಅಂತ ಅಂತಿದ್ದಾರೆ ನಮ್ಮ ಮನೆಯವರು. ಯಾಕೆಂದರೆ ಕರೆಕ್ಟಾಗಿ 1:15, 1:15 ಊಟ ಆಗ್ಬಿಡ್ತಿದೆ. ಇವತ್ತು ಏರ್ ಕಟ್ಕೋದ್ರು, ನಾನು ಸ್ನಾನಕ್ಕೆ ಹೋಗಿ ಲೇಟ್ ಆಯಿತು. ಹಂಗಾಗಿ ತುಂಬ ಲೇಟಾಗಿ ಅಡುಗೆನೂ ಕೂಡ ತುಂಬ ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ 2 ಗಂಟೆ, ಇಷ್ಟು ಲೇಟಾಗಿ ಯಾವತ್ತೂ ಊಟನೇ ಕೊಟ್ಟಿಲ್ಲ. ಸೆಕೆ ಸ್ಟವ್ ಮುಂದೆ ನಿಂತ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ. ಸೊ ನೋಡಿದ್ರಲ್ವಾ ಹಂಟಿನ ಉಂಡೆ ಹೇಗೆ ಮಾಡಿದೆ ಅಂತ. ಒಂದು ಏರ್ ಫಾಲ್ಗೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಬೇಗ ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ ಒಂದು. ತಿನ್ನೋಕ್ಕೂ ಚೆನ್ನಾಗಿದೆ, ಮನೆಯಲ್ಲೇ ಮಾಡಿಕೊಂಡು ಹೇರ್ ಚೆನ್ನಾಗಾಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ, ಓಕೆನಾ. ಎಳ್ಳು ಹಾಕಿರೋದ್ರಿಂದ ಕೆಲವೊಂದು ಹೆಣ್ಮಕ್ಳಿಗೆ ಪೀರಿಯಡು ಸರಿಯಾಗಿ ಬರ್ತಿರಲ್ಲ ಅಲ್ವಾ, ಅಂಥವ್ರು ಕೂಡ ತಿನ್ನಿ, ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿಲ್ಲ, ಬೆಸ್ಟು. ಆ್ಯಕ್ಚುಲಿ ಪಿಸ್ತಾ ಹಾಕಿಲ್ಲ ಇದಕ್ಕೆ ನಾನು. ಪಿಸ್ತಾ ಬೇಕಿದ್ರೆ ಹಾಕೋಬೋದು ನೀವು. ಗೋಡಂಬಿ ಸ್ವಲ್ಪ ಕಡಿಮೆ ಹಾಕ್ತೀನಿ. ಒಂದೇ ಒಂದು ಕಡ್ಡಿ 1 ಲೀಟ್ರ್ ಹಾಕ್ತೀನಿ. ಹಲೋ ಸ್ನೇಹಿತರೆ, ಸಂತೆಗೆ ಹೋಗೋಣ ಅಂತ ಹೊರಟೆ. ಸಂತೆಗಿಂತ ಸುಜಿತ್ಗೆ ಬರ್ಡೇಗೆ ಶೂ ಎಲ್ಲ ಕೊಡಿಸ್ಕೊಂಬರ್ಬೇಕು. ನಾಳೆನೇ ಬರ್ತಡೆ ಅಂತ ಹೇಳಿದ್ನಲ್ವ, ಹಾಗೆ ಸಂತೆ ಮುಂಭಾಗನೇ ಹೋಗಬೇಕು. ಕೆಲವೊಂದು ತರಕಾರಿಗಳು ತಗೊಂಡು ಸುಜಿತ್ ಕರ್ಕೊಂಡು, ಫಸ್ಟ್ ಡೇ ಅಲ್ವಾ, ನಾವೇ ಕರ್ಕೊಂಬರೋಣ ಅಂತ.
ಹೊಡ್ತಾ ಇದ್ದೀವಿ. ಟೈಮು ಹತ್ತತ್ರ 3 ಗಂಟೆ ಆಗ್ತಾಯಿದೆ. ಸೊ ಬಂದ ಮೇಲೆ ಸಿಗುವ. ಸ್ನೇಹಿತರೆ ಏನು ಬಿಸಿಲು ಅಂತೀರ. ಸುಜ್ಜಿ ಕರ್ಕೊಂಬರ್ಬೇಕಿತ್ತಲ್ಲ, ಅದಕ್ಕೆ ಹೋದೆ. ಸೊಪ್ಪು ತೊಗೊಂಬಂದೆ. ಹೋದ ವಾರ ಎಲ್ಲ ಸಂತೆಗೆ ಹೋದರೆ ಚಂದ, ಫ್ರೆಶ್ಶು ಸೊಪ್ಪು. ಬಟ್ ನಂಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕಾಗಲ್ಲ, ಅರ್ಜೆಂಟಲ್ಲಿ ಬರ್ತೀನಿ. ಹೋದ ವಾರ ಎಲ್ಲ 30 ರೂಪಾಯಿ ಕಟ್ಟು ಸೊಪ್ಪು. ಈ ವಾರ ಪರವಾಗಿಲ್ಲ, 20 ರೂಪಾಯಿ. ಡೇಟ್ಸ್ದು ಒಂದು ಉಂಡೆ ಮಾಡಿದ್ದೆ ನೋಡಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಟೇಸ್ಟು. ಎಂಥ ಸಣ್ಣ ಮಕ್ಳಿಗೆ ಕೊಟ್ಟರು ಕೂಡ ತಿಂದ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ ಟೇಸ್ಟು. ಇನ್ನು ಮುಂದೆ ಸ್ವಲ್ಪ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ, ಯಾಕೆಂದರೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ನಿದ್ದೆ ಬರುತ್ತೆ, 5 ಗಂಟೆಗೆ ಎದ್ದೇಳಬೇಕು, ಇಲ್ಲಾಂದರೆ ತಿಂಡಿ ಆಗಲ್ಲ. ಮುಂಚೆ ಎಲ್ಲ ಈ ಮನೆಯವ್ರು ಹೆಲ್ಪ್ ಮಾಡೋರು, ಅದು ಇದು ತಕ್ಕೊಡೋಕ್ಕೆ ಮಾಡೋಕ್ಕೆ ಎಲ್ಲನೂ. ಇವಾಗೆಲ್ಲ ನಾನು ಒಬ್ಬಳೇ ಮಾಡಬೇಕು, ಆಗ್ತಾನೇ ಇಲ್ಲ. ನಿದ್ದೆ ಬರ್ತಾಯಿದೆ. ಸೊಪ್ಪು ಸೋಸ್ತಾ ಇದ್ದೀನಿ ನೋಡಿ. ಸಂತೆ ಒಳಗಡೆ ಹೋದರೆ ಇನ್ನೂ ಒಳ್ಳೊಳ್ಳೆ ಸೊಪ್ಪು ಸಿಗುತ್ತೆ. ದೊಡ್ಡ ಸೊಪ್ಪು ಅಗಲ ಇರಬೇಕು ಸೊಪ್ಪು, ಎಲೆಗಳು ಅದು ಚಂದ ಬಸ್ಸಾರು ಮಾಡೋಕ್ಕೆ. ಇರಲಿ ಯಾವುದೋ ಒಂದು 10 ಅಂತ ತಗೊಂಬಂದೆ. ಹಾಲಾಕಿತ್ತು, ಇವತ್ತು ಮಸಪ್ ಮಾಡಿದ್ದೀನಿ ಹೋದ ವಾರದ್ದು. ಸಂತೆಗೆ ಹೋಗ್ಬಿಟ್ರೆ ತಲೆನೋವು ಇರೋಲ್ಲ, ತರಕಾರಿಗಳು ಏನು ಬೇಕಾದರೂ ತೊಗೊಬರ್ಬೋದು. ಹೋದ ವಾರಕ್ಕಿಂತ ಒಂದು ಸ್ವಲ್ಪ ರೇಟು ಪರವಾಗಿಲ್ಲ. ಆ ಗುಂಡು ಬದನೆಕಾಯಿ ಚೆನ್ನಾಗಿ ಅವಲೋಕಿಟ್ಟು 60 ರೂಪಾಯಿ kg. ಅವರೇ ಸಂಪಮ್ಮ ಮಗಳು ಮನೆ ತೊಲೆ ತಾಂಡೆ ಎಲ್ಲನೂ ತಿರ್ಗಿ ಯಾರಿಂದ ಹೋಗ್ತಾರೆ. ಸುಜಿತ್ನ ಸ್ಕೂಲಿಂದ ಕರ್ಕೊಂಡು ಶೂಸ್ ಕೊಡಿಸ್ಕೊಂಡು ಸಂತೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಬಿಸಿಲಲ್ಲಿ ಹೋಗ್ಬಿಟ್ರಂತೂ ತುಂಬ ಸ್ಟ್ರೈನ್ ಆದಂಗೆ ಆಗ್ಬಿಡುತ್ತೆ. ವೀಡಿಯೋನ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವೀಡಿಯೋನ ನಾನು ನಿನಗೇನೆ ಎಂಡ್ ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವೆಯ್ಟ್ ಲಾಸ್ ರೆಸಿಪಿಗಳು ಮತ್ತು ಮುಂದೆ ಎಕ್ಸಸೈಸ್ ವೀಡಿಯೋಗಳೆಲ್ಲ ಶೇರ್ ಮಾಡ್ತೀನಿ. ಇದೆಲ್ಲ ಬೇಕು ಅಂದರೆ ವೀಡಿಯೋಸ್ನ ನೋಡಿ. ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಟೇಕ್ ಕೇರ್.